ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನಾನು ನಿಮ್ಮ ವ್ಯೂಸ್ಗಳಲ್ಲಿ ಹಾಗೂ ಕಮೆಂಟ್ಸ್ಗಳಲ್ಲಿ ನೋಡಬೇಕು ಅಂತ ಬಯಸ್ತಾ ಇದ್ದೇನೆ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಟಕ್ಕರ್ ಕೊಡುವಂತಹ ಪ್ರಶ್ನೆಗಳನ್ನೇ ನಾನು ಇಲ್ಲಿ ತೆಗೆದುಕೊಂಡು ಬರುತ್ತೇನೆ. ಸದಾ ನಾನು ಕೊಟ್ಟಿರುವ ಪ್ರಶ್ನೆಗಳು ದೇವರ ದಯೆಯಿಂದ, ಅವನ ಕೃಪೆಯಿಂದ ನಾನು ಕೊಟ್ಟಿರುವ ಪ್ರಶ್ನೆಗಳು ಬೋರ್ಡ್ ಆದರೂ ರೆಡಿ ಮಾಡಲಿ, ನಿಮ್ಮ ಟೀಚರ್ ಆದರೂ ರೆಡಿ ಮಾಡಲಿ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಎಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತವೆ. ಏನಿಯೋ ಬನ್ನಿ, ಇವತ್ತು ನಾನು ಬರೆದಿರುವಂಥದ್ದು ಇಲ್ಲಿ ಟೋಟಲ್ಲು 5 ಕ್ವಶನ್ಸ್ಗಳನ್ನು ಬರೆದಿದ್ದೇನೆ. ಆದರೆ ಇದು 5 ಪ್ರಶ್ನೆಗಳಲ್ಲ. ವಿಡಿಯೋ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತು ನಾವು ನಮ್ಮ ಪ್ರಥಮ PUCಯ ಕಾಮರ್ಸು, ಆರ್ಟ್ಸು ಹಾಗೂ ಸೈನ್ಸ್ ಎಲ್ಲರಿಗೂ ಕೂಡ ಸೇರಿಬಿಟ್ಟು ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಅಂತ ಬಹಳ ಇಂಪಾರ್ಟೆಂಟ್ ಪಾಠ ಇದೆ ನಿಮಗೆ ಇಂಗ್ಲೀಷಲ್ಲಿ. 2 ಜೆಂಟಲ್ಮೆನ್ ಆಫ್ ವೆರೋನಾ ಅಂತ ಭಾಳ ಸುಂದರವಾದ ಒಂದು ನಿಮಗೆ ಪಾಠವಿದೆ, ಆಯಿತಾ. ಈ ಪಾಠದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಬೇಕು ಅಂತ ಐ ಡಿಸೈಡೆಡ್ ಆಲ್ರೆಡಿ. ಸೊ ಐ ಹ್ಯಾವ್ ಆಲ್ರೆಡಿ ರಿಟನ್ 5 ಕ್ವಶನ್ಸ್. ಕ್ಲಿಯರ್? ಯಾಕೆ ಬರೆದಿದ್ದೀನಿ ಅಂದರೆ ಟೈಮ್ ಈಸ್ ವೆರಿ ಪ್ರೀಷಿಯಸ್ ಅಂತ. ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್ ಅಂತ ಹೇಳ್ತೀವಿ, ಅದು ಒಂದು ಮೆಟಫರು. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಆಲ್ರೆಡಿ ರಿಟನ್ ಆಲ್ ದೋಸ್ ಕ್ವಶನ್ಸ್ ಆನ್ ಬೋರ್ಡ್. ಯಾಕೆ ಬರೆದಿದ್ದೀನಿ ಅಂದರೆ ನಿಮಗೆ ಫಸ್ಟು ಕ್ವಶನ್ಸ್ ಕಾಣಬೇಕು, ಇಲ್ಲಾಂದರೆ ಏನೋ ಕೊರಿತಾನಲ್ಲಪ್ಪ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಏನಾಗಿತ್ತು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡಬೇಕು ಅಂತ ನೀವು ವಿಡಿಯೋ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 2 ಜೆಂಟ್ಲ್ಮೆನ್ ಆಫ್ ವೆರೋನಾ ಯಾರು ಅಂತ ತಿಳ್ಕೊಂಡ್ರೆ ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ನೀವೇ ಬರೀತೀರಾ. ದೀಸ್ 2 ಜೆಂಟ್ಲ್ಮೆನ್ಸ್ ನೇಮ್, ಈ 2 ಜೆಂಟ್ಲ್ಮೆನ್ಗಳ ಹೆಸರು ಏನು ಅಂತ ಹೇಳಿದರೆ ನೆಕೋಲಾ ಹಾಗೂ ಜಾಕೋಪೋ ಅಂತ. ಆ್ಯಕ್ಚುಲಿ ಪ್ರೊನೌನ್ಸಿಯೇಷನ್ ಈಸ್ ಎಕೋಪೋ ಅಂತ, ಆದರೆ ಜೆ ಬರಿತೀವಿ ಅಲ್ಲಿ ಸ್ಪ್ಯಾನಿಷು. ಕ್ಲಿಯರ್ ಆಯಿತಾ? ಈಗ ನಾನು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇರೋದು ಏನು ಸರ್ 5 ಪ್ರಶ್ನೆ ಬರ್ದಿರಾ, ಇಡೀ ಪಾಠನೇ ಬರ್ದಂಗೆ ಆಯಿತು ಅಂತ. ನಾನು 5 ಪ್ರಶ್ನೆ ಬರ್ದಿಲ್ಲ ಸರ್. ಐ ವಿಲ್ ಡಿವೈಡ್ ದಿಸ್. ಈಗ ನೋಡ್ಕೊಳ್ಳಿ, ಇದು ಸಪ್ರೇಟ್ ಕ್ವಶನ್ನು, ಈ 3 ಸಪ್ರೇಟ್ ಕ್ವಶನ್ನು. ಹೋಪ್ ಯು ಅಂಡರ್ಸ್ಟುಡ್ ನಾವು. ಅಲ್ಲಿಗೆ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ 1, ಕ್ವಶನ್ 2, ಕ್ವಶನ್ 3, 3 ಕ್ವಶನನ್ನು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಇಡೀ ಪಾಠದಲ್ಲಿ ನಾನು ಕೊಟ್ಟಿರುವಂಥದ್ದು ಕೇವಲ 3 ಪ್ರಶ್ನೆ. 3ರಲ್ಲಿ 2 ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಅದು ಯಾವುದಿರುತ್ತೆ ಅದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ, ಫಸ್ಟ್ ಕ್ವಶನ್ನು, ಡಿಸ್ಕ್ರೈಬ್ ದಿ ಕರೇಜಿಯಸ್ ಆ್ಯಕ್ಟ್ ಆಫ್ ನೆಕೋಲೋ ಆ್ಯಂಡ್ ಎಕೋಬೋ ಡ್ಯೂರಿಂಗ್ ದಿ ವಾರ್. ಈ ವೆರೋನಾ ಸಿಟಿನಲ್ಲಿ ಒಂದು ಯುದ್ಧ ಆಗಿರುತ್ತೆ. ಜರ್ಮನ್ನವರು ಬಂದು ಈ ವೆರೋನಾ ಸಿಟಿಯ ಮೇಲೆ ದಾಳಿ ಮಾಡಿರ್ತಾರೆ. ಆ ಸಮಯದಲ್ಲಿ ಈ 2 ಬಾಲಕರು ಕರೇಜಿಯಸ್ ಆ್ಯಕ್ಟ್, ಯಾವ ನಿರ್ಧಾರಗಳನ್ನು ತೆಗೆದುಕೊಂಡು ಧೈರ್ಯವಂತರಾಗಿ, ಕ್ಲಿಯರ್ ಆಲ್ ಆಫ್ ಯು, ಕರೇಜಿಯಸ್ ಆ್ಯಕ್ಟ್ ಅಂತ ಹೇಳ್ತೀವಿ, ಧೈರ್ಯವಂತರಾಗಿ ತಮ್ಮ ಜೀವನವನ್ನು ಅಲ್ಲಿ ಸಾಗಿಸ್ತಾರೆ. ಅದರ ಬಗ್ಗೆ ಬರೆಯಿರಿ ಅಂತ ಇದೆ. ಇದನ್ನು ತಾವುಗಳು ಬರೀಬೇಕಾಗತ್ತೆ. ಕ್ಲಿಯರ್? ಈಗ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತೇನೆ ನಾನು ನಿಮಗೆ. ಏನು ಅಂತ ಹೇಳಿದರೆ, ನಾನೀಗ 3 ಕ್ವಶನ್ ಕೊಡ್ತಾ ಇಲ್ಲ ನಿಮಗೆ, 2 ಕ್ವಶನ್ಸ್ ಕೊಡ್ತಾ ಇದ್ದೀನಿ ಅಂತ. ಯಾಕೆಂದರೆ ನೋಡಿ, ಈಗ ಈ ಕ್ವಶನಿಗೆ ಇದೇ ಆನ್ಸರು. ನನ್ನ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ. ಡಿಸ್ಕ್ರೈಬ್ ದಿ ಕರೇಜಿಯಸ್ ಆ್ಯಕ್ಟ್ ಆಫ್ ನೆಕೋಲೋ ಆ್ಯಂಡ್ ಎಕೋಪೋ ಡ್ಯೂರಿಂಗ್ ದ ವಾರ್ ಅಂದರೂ ಒಂದೇ. ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ ನರ್ಸ್ ಟು ದಿ ನರೇಟರ್. ಆ ಕಥೆಯಲ್ಲಿ ಒಂದು ನರ್ಸು, ಹಾಸ್ಪಿಟಲಲ್ಲಿ ಇರುವಂಥ ನರ್ಸು ನರೇಟರಿಗೆ ಅಂದರೆ ಎ ಜೆ ಕ್ರೋನಿನ್ಗೆ ಒಂದು ಕಥೆಯನ್ನು ಹೇಳ್ತಾಳೆ. ಅದೇ ಕತೆ ಇದಾಗಿರುತ್ತೆ. ಯಾರ ಬಗ್ಗೆ ಕಥೆಯನ್ನು ಹೇಳ್ತಾಳೆ ಅಂದರೆ ಅಬೌಟ್ ನೆಕೋಲೋ ಆ್ಯಂಡ್ ಎಕೋಪೋ. ಶಿ ನರೇಟೆಡ್ ದ ಸ್ಟೋರಿ ಅಬೌಟ್ ದೇರ್ ಕರೇಜ್. ಅವರ ಕರೇಜಿನ ಬಗ್ಗೆ, ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಈ ನರ್ಸ್ ಇದ್ದಾಳಲ್ವ, ಹಾಸ್ಪಿಟ್ಲಲ್ಲಿರುವಂಥ ಬ್ಯೂಟಿಫುಲ್ ನರ್ಸ್, ಆಯಿತಾ, ಹೂ ವೇರ್ ದ ರಿಮ್ಡ್ ಸ್ಪೆಕ್ಟಾಕಲ್ಸ್ ಅಂತ ಬರುತ್ತೆ. ನಾನು ಹೇಗೆ ಚಶ್ಮಾ ಹಾಕೊಂಡಿದ್ನೋ ಅವಳು ಕೂಡ ಸುಂದರವಾದ ಒಂದು ಲೇಡೀಸು ಸ್ಪೆಕ್ಟನ್ನು ಹಾಕೊಂಡಿರ್ತಾಳೆ, ಆಯಿತಾ. ಇವಳು ಹೇಳಿದಂಥ ಕಥೆನೇ ಇದೇ ಆಗಿರುತ್ತೆ. 2ಕ್ಕೂ ಕೂಡ ಸೇಮ್ ಆನ್ಸರು. ತಿಳಿತಾ ನನ್ನ ಮಕ್ಕಳೇ? ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ ನರ್ಸ್ ಟು ದಿ ಎ ಜೆ ಕ್ರೋನಿನ್ ಅಂದರೂ ಒಂದೇ, ಎ ಜೆ ಕ್ರೋನಿನ್ ಅಂದರೂ ಒಂದೇ, ನರೇಟರ್ ಅಂದರೂ ಒಂದೇ. ಅರ್ಥ ಆಗತ್ತಾ? ಬನ್ನಿ, ಈಗ ಅಲ್ಲಿಗೆ ಒಂದೇ ಒಂದು ಪ್ರಶ್ನೆ ಕೊಟ್ಟ ಹಾಗೆ ಆಯಿತು.
ಇದು ಗುಡ್ ನ್ಯೂಸ್ ನಿಮಗೇನು ಅಂದರೆ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ಇದೇನೇ ಪ್ರಶ್ನೆ ಕೇಳಿದರೂ ಇದಕ್ಕೂ ಕೂಡ ಸೇಮ್ ಆನ್ಸರು, ಒಂದೇ ಒಂದು ಆನ್ಸರು. ಅದನ್ನು ನಾನು ನಿಮಗೆ ಹೇಳ್ತೇನೆ. ಮೈ ಇಂಟೆನ್ಷನ್ ಈಸ್ ಟು ಸೇವ್ ಯುವರ್ ಟೈಮ್. ಆದಷ್ಟು ಸಮಯವನ್ನು ಸ್ವಲ್ಪ ವಿಡಿಯೋ 5 ನಿಮಿಷದಲ್ಲಿ ಮುಗಿಸೋಣ ಅಂತ ಪ್ರಯತ್ನ ಪಡ್ತಾ ಇರ್ತೇನೆ. ಆದರೆ 5 ನಿಮಿಷ ದಾಟಿ ಹೋಗಿರುತ್ತೆ, ಬೇಜಾರಾಗಬಾರ್ದು. ಯಾಕಂದರೆ ಅರ್ಥ ಮಾಡಿಸ್ಲಿಲ್ಲ ಅಂದರೆ ಪ್ರಶ್ನೆಗಳು ಕೊಟ್ಟು ಉಪಯೋಗವೇನು ಅಂತ. ಪ್ರಶ್ನೆಗಳು ನಾಳೆ ಎಕ್ಸಾಮಲ್ಲೂ ಬರ್ತವೆ. ಅರ್ಥ ಆಗಲಿಲ್ಲ ಅಂದರೆ ದರ್ ಈಸ್ ನೋ ಯೂಸ್ ಆಫ್ ದಿಸ್ ವಿಡಿಯೋ ಆ್ಯಂಡ್ ದಟ್ ಟೈಮ್. ಆ ಟೈಮು ವೇಸ್ಟು, ಈ ಟೈಮು ವೇಸ್ಟ್ ಆಗುತ್ತೆ. ಈ ಕ್ವಶನ್ನು ಏನೇ ಕೊಳ್ಳಿ ನಿಮ್ಮ ಕ್ವಶನ್ ಪೇಪರಲ್ಲಿ, ಯಾವುದೇ ಜಿಲ್ಲೆನವರಾಗಲಿ ಇರಲಿ, ಕರ್ನಾಟಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳೇ ಏನೇ ಕ್ವಶನ್ ಕೊಟ್ಟರು ಈ ಮೂರಕ್ಕೂ ಕೂಡ ಒಂದೇ ಆನ್ಸರು. ಅದೇನು ಅಂತ ಹೇಳ್ತಾ ಇದ್ದೀನಿ ಕೇಳಿ. ಫಸ್ಟ್ ಐ ವಿಲ್ ರೀಡ್ ದಿ ಕ್ವಶನ್. ವಾಟ್ ಕ್ವಾಲಿಟೀಸ್ ಆಫ್ 2 ಬಾಯ್ಸ್ ಇಂಪ್ರೆಸ್ಡ್. ಮುಂದಿನ ಜಾಗ ಇಲ್ಲ, ಹಾಗಾಗಿ ಬರ್ದಿಲ್ಲ. ಭಾಳ ಲೆಂತ್ ಇದೆ ಕ್ವಶನು. ಲೆಂತ್ ಇರಲಿ, ತಗೊಂಡು ಏನು ಮಾಡ್ತೀರಾ? ವಾಟ್ ಕ್ವಾಲಿಟೀಸ್ ಆಫ್ 2 ಬಾಯ್ಸ್ ಇಂಪ್ರೆಸ್ಡ್ ದಿ ನರೇಟರ್. ಯಾವ ಗುಣಗಳು, ಯಾವ ಅವರಲ್ಲಿ ಇದ್ದಂತಹ ಲಕ್ಷಣಗಳು, ಎಲ್ಲ ಕೆಲಸಗಳನ್ನು, ಹಾರ್ಡ್ಶಿಪ್ಪನ್ನು ನೋಡಿ ನರೇಟರ್ ಏಜಕ್ರು ನೀನು ಸಂತೋಷ ಆದರೂ ಅದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ನಿಮಗೆ ಬಂದರೆ 3 ಮಾರ್ಕ್ಸಿಗೆ ಬರುತ್ತೆ, ನೆನಪಿರಲಿ. ಇದು ಬಂದರೆ 4 ಮಾರ್ಕ್ಸಿಗೆ ಬರುತ್ತೆ. ನಾನು ಕೊಟ್ಟಿರೋದು ಕೇವಲ ನಿಮಗೆ 2 ಕ್ವಶನು ಈ ಪಾಠದಿಂದ. 2 ಜೆಂಟ್ಲ್ಮೆನ್ ಆಫ್ ಫೆರೋನಾ. ಫ್ರಮ್ 2 ಜೆಂಟ್ಲ್ಮೆನ್ ಆಫ್ ಫೆರೋನಾ ಐ ಹ್ಯಾವ್ ಡಿಸೈಡೆಡ್ ಟು ಗಿವ್ ಓನ್ಲಿ 2 ಕ್ವಶನ್ಸ್ ಬಿಕಾಸ್ 2 ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಬನ್ನಿ, ಇನ್ನೊಂದು ಪ್ರಶ್ನೆ. ದಿ ಸ್ಟೋರಿ ಆಫ್ 2 ಬಾಯ್ಸ್ ಡಿಫೈನ್ಸ್ ದಿ ಕ್ವಾಲಿಟೀಸ್ ಆಫ್ ದಿ ಜೆಂಟ್ಲ್ಮ್ಯಾನ್ ಅಂತ. ಈ ಇಬ್ಬರು ಬಾಲಕರ ಕಥೆನ ಓದಿದಾಗ ಅದು ಏನು ಎಕ್ಸ್ಪ್ಲನೇಷನ್ ಮಾಡುತ್ತೆ ಅಂದರೆ ನಮಗೆ 2 ಜೆಂಟ್ಲ್ಮೆನ್ ಯಾವ ರೀತಿಯಾಗಿದ್ದರಲ್ವ ಅಂತ. ಆಯಿತಾ? ದೇ ಬಾರ್ನ್ ಇನ್ ಸಫೋಸ್ಟಿಕೇಟೆಡ್ ಫ್ಯಾಮಿಲಿ ಬಟ್ ದೇ ಲೆಡ್ ದೇರ್ ಲೈಫ್ ಇನ್ ದಿ ಪೂರ್ ಫ್ಯಾಮಿಲಿ ಅಂತ. ಹುಟ್ಟಿದ್ದು ಶ್ರೀಮಂತ ಮನೆತನ ಕುಟುಂಬದಲ್ಲಿ, ಆದರೆ ಬದುಕಿದ್ದು ಹೇಗೆ ಅಂದರೆ ಅವರು ಆ್ಯಸ್ ಎ ಪೂರ್ ಬಾಯ್, ಆ್ಯಸ್ ಎ ಏನಂತೀರ ನೀವು, ಓಕೆ, ನೀಡಿ ಫೆಲೋ ಅಂತ. ಲಾಸ್ಟ್ ಕ್ವಶನ್ ಓದ್ತಾ ಇದ್ದೀನಿ. ವಾಟ್ ಆರ್ ದಿ ಡಿಫಿಕಲ್ಟೀಸ್ ಅಥವಾ ವಾಟ್ ಆರ್ ದಿ ಡಿಫ್ರೆಂಟ್ ERENT ಡಿಫ್ರೆಂಟ್ ಜಾಬ್ಸ್. ನೆನಪಿರಲಿ, ಸರ್ಕಲ್ ಹಾಕ್ತಾ ಇದ್ದೀನಿ ನೋಡಿ. ಕ್ವಾಲಿಟೀಸು. ವಾಟ್ ಆರ್ ದ ಡಿಫ್ರೆಂಟ್ ಜಾಬ್ಸ್ ಡಿಡ್ ಬೈ ನೆಕೊಲೋ ಆ್ಯಂಡ್ ಅಕೋಪೋ ಇನ್ ದಟ್ ವೆರೋನಾ ಸಿಟಿ ಫಾರ್ ದೇರ್ ಸರ್ವೈವಲ್ ಅಂತ. ಫಾರ್ ದೇರ್ ಸರ್ವೈವಲ್. ವಾಟ್ ಆರ್ ದಿ ದೋಸ್ 2 ಕ್ವಾಲಿಟೀಸ್ ಅಂದರೂ ಒಂದೇ. ವಾಟ್ ಆರ್ ದಿ ಡಿಫ್ರೆಂಟ್ ಜಾಬ್ಸ್, ಯಾವ ಕೆಲಸಗಳನ್ನು ಮಾಡಿದರು ತಮ್ಮ ಹೊಟ್ಟೆಪಾಡಿಗಾಗಿ ಅಂತ. ಸರ್ವೈವಲ್ ಅಂತ ಹೇಳಿದರೆ ಬದುಕಲಿಕ್ಕಾಗಿ ಯಾವ ಕೆಲಸಗಳನ್ನು ಈ ಇಬ್ಬರ ಮಕ್ಕಳು ಮಾಡಿದರು ಅಂತ. ಹಾಗಾಗಿ ನಮ್ಮ ಪಾಠದ ಹೆಸರೇ 2 ಜೆಂಟ್ಲ್ಮೆನ್ ಅಂತ. ಇಲ್ಲಿ 2 ಜೆಂಟ್ಲ್ಮೆನ್ ಯಾರು ಅಂದರೆ ಶ್ರೀಮಂತ ಮನೆತನದಲ್ಲಿ ಹುಟ್ಟುಬಿಟ್ಟು ಅನಾಥರಾಗ್ತಾರೆ. ತಾಯಿ ಮೊದಲು ಸತ್ತೋಗಿರ್ತಾಳೆನಂತೆ, ನಂತರದಲ್ಲಿ ತಂದೆ ಕೂಡ ಸತ್ತೋಗಿರ್ತಾನೆ. ಹಾಗಾಗಿ ಇಬ್ಬರು ಕೂಡ ರಾತ್ರಿ ಹಗಲು ದುಡಿತಾ ಇರ್ತಾರೆ. ಇದೇ ಬರಿಬೇಕಿಲ್ಲಿ. ಓಕೆ, ಕ್ಲಿಯರ್? ಏನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವಿದು ಎಷ್ಟರ ಓದಿ ಗ್ರಾಮರ್ ಪರ್ಫೆಕ್ಟ್ ಇಲ್ಲ ಅಂದರೆ ಮತ್ತೆ ನಿಮಗೆ 35 ಬೀಳೋದು ಇಂಗ್ಲೀಷಲ್ಲಿ. ಸೊ ಮೈ ಸಜೆಷನ್ ಈಸ್ ಫಸ್ಟ್ ಪರ್ಫೆಕ್ಟ್ ಆಗಬೇಕಾಗಿರೋದು ತಾವುಗಳು ಎಲ್ಲರೂ ಕೂಡ ಇನ್ ಗ್ರಾಮರ್ ಪಾರ್ಟ್. ಟ್ರೈ ಟು ಪ್ರಾಕ್ಟೀಸ್ ಫಸ್ಟ್ ಗ್ರಾಮರ್, ದೆನ್ ಯು ಮೂವ್ ಟುವರ್ಡ್ಸ್ ಪೋಯಿಟ್ರಿ ಸೆಷನ್, ದೆನ್ ಪ್ರೋಸ್. ನೀವು ಫಾಲೋ ಮಾಡಲಿಲ್ಲ ಅಂದರೆ ಅದು ನಿಮ್ಮ ತಪ್ಪು ಸರ್. ಇನ್ ಎವ್ರಿ ವಿಡಿಯೋ ಐ ಸೇ ಪ್ಲೀಸ್ ವಾಚ್ ಮೈ ಗ್ರಾಮರ್ ವಿಡಿಯೋಸ್ ಫಸ್ಟ್ ಅಂತ. ಯಾಕೆ ಗೊತ್ತಾ? ಯು ವಿಲ್ ಗೆಟ್ ಕಾನ್ಫಿಡೆನ್ಸ್ ಲೆವೆಲ್. ಸರ್ ಎಲ್ಲ ಗ್ರಾಮರ್ ಬರುತ್ತೆ ನನಗೆ ಅಂತ. ಆಫ್ಟರ್ ದಟ್ ಪೊಯಿಟ್ರಿ ಸೆಷನ್, ಪದ್ಯಗಳನ್ನು ಸಮ್ಮರಿಯನ್ನು ಕಲೀರಿ. ಆಫ್ಟರ್ ದಟ್ ದೀಸ್ ಚಾಪ್ಟರ್ಸ್ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಇಂಗ್ಲೀಷಿನ ಸಂಬಂಧಪಟ್ಟಂಥ ಎಲ್ಲ ಲಿಂಕ್ಸ್ಗಳನ್ನು, ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಎಕ್ಸಾಮ್ಗಿಂತ ಮುಂಚೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಅದೇನು ಅಂದರೆ ನಮ್ಮ ವೀಡಿಯೋಸ್ಗಳು ನಿಮ್ಮ ಫ್ರೆಂಡ್ಸಿಗೆ ತಲುಪಬೇಕು ಅಂತ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ಹೆಚ್ಚಿನ ಅಂಕ ಇಂಗ್ಲೀಷಲ್ಲಿ ಬೇಕು ಅಂದರೆ ಇವೆಲ್ಲ ಪ್ರಶ್ನೆ ನೋಡ್ಕೊತ ಕುಂತ್ರೆ ಏನೂ ಸಿಗಲ್ಲ. ದಯವಿಟ್ಟು ಆನ್ಸರನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಬ್ಬರು ಒಂದು ಮೆಸೇಜ್ ಹಾಕಿದರು ಕಮೆಂಟ್ಸಲ್ಲಿ, 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ. 3 ಮಾರ್ಕ್ಸಿಗೆ ಒಂದು 15 ಲೈನನ್ನು ಬರೀಬೇಕು, 4 ಮಾರ್ಕ್ಸಿಗೆ 20+ ಲೈನ್ಸು ಇರಬೇಕು ಸರ್. ಹೋಪ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.